ವಾವ್, ತುಂಬ ಅದ್ಭುತವಾದಂಥ ಸ್ಥಳ ಇದು. ಎಡಗಡೆಗೆ ಆ ಬೇಲಿ ಇದೆ ನೋಡಿ, ಅಲ್ಲೆಲ್ಲ ಮನೆ ಇರುವಂಥದ್ದು. ಹಾಗೆ ಬಲಗಡೆಗೆ ನದಿ ಇದೆ. ನೋಡಲು ಎರಡು ಕಣ್ಣು ಸಾಲದು ಅಂತ ಹೇಳ್ತಾರಲ್ಲ, ಅದು ಇಂಥ ಸ್ಥಳಗಳಿಗೆ ಇರಬೇಕು. ಮುಂದೆ ಒಂದು ಒಳ್ಳೆಯ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಇಲ್ಲಿ ನೋಡಿ, ತೆಂಗಿನ ಮರಗಳ ಸಾಲು ಮುಗಿಲೆತ್ತರಕ್ಕೆ ಬೆಳೆದಿರುವಂಥದ್ದು. ಇದು ಕೂಡ ನೋಡಲು ಅದ್ಭುತವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಹಿಂದುಳಿದಿರ್ಬೋದು, ಆದರೆ ಪ್ರಕೃತಿ ತುಂಬ ಒಳ್ಳೆಯ ಇದೆ. ಇಲ್ಲಿ ತುಂಬ ಶುದ್ಧವಾದ ಗಾಳಿ, ಅರಣ್ಯ, ನೋಡಲು ತುಂಬ ಸಾವಿರಾರು ಸ್ಥಳಗಳಿವೆ ನೋಡಲು. ಕೆಲವೊಂದು ಹಿಡನ್ ಆಗಿದೆ, ಅಂದರೆ ಕೆಲವರಿಗೆಲ್ಲ ಗೊತ್ತಿಲ್ಲ. ಕೆಲವೊಂದು ಪ್ಲೇಸ್ ತುಂಬ ಜನ ಬರ್ತಾ ಇದ್ದಾರೆ ಇವಾಗ, ಅಂದರೆ ಸೋಷಿಯಲ್ ಮೀಡಿಯಾ ಮುಖಾಂತರ. ನೋಡಿ ಯಾವ ಥರ ಇದೆ ಅಂಥೇಳಿ. ಮುಂದುಗಡೆ ಒಂದು ಒಳ್ಳೆ ಪ್ಲೇಸ್ ಇದೆ. ಯಾವುದಂತ ಹೇಳಿದರೆ ಅದು ಹ್ಯಾಂಗಿಂಗ್ ಬ್ರಿಡ್ಜ್. ತುಂಬಾ ಅದ್ಭುತವಾಗಿದೆ. ಗಂಗಾವಳಿ ನದಿಗೆ ಕಟ್ಟಿರುವಂಥದ್ದು. ಉಡುಪಿ ಜಿಲ್ಲೆ ಅಥವಾ ಮಂಗಳೂರು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಗೆ ಸಮೀಪ ಇರುವಂಥ ಜಿಲ್ಲೆ. ಈ ಎರಡೂ ಜಿಲ್ಲೆಗಳು ಅಭಿವೃದ್ಧಿಯಲ್ಲಿ ತುಂಬಾ ಮುಂದುವರೆದಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೋದು, ಕಾಲೇಜ್ ಆಗಿರ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಸಾವಿರಾರು ಮಕ್ಕಳು ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಗೆ ವಿದ್ಯೆಗೆ ಅಂತ ಹೋಗ್ತಾರೆ. ನೋಡಿ, ಒಂದು ಕೇವಲ ಶಿಕ್ಷಣಕ್ಕೋಸ್ಕರ ಒಂದು ಜಿಲ್ಲೆ ಬಿಟ್ಟು ಮತ್ತೊಂದು ಜಿಲ್ಲೆ ಹೋಗ್ತಾರೆ ಅಂತ ಹೇಳಿದರೆ ಅಭಿವೃದ್ಧಿ ಏನೂ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ, ಯಾರೆಲ್ಲ ಉಡುಪಿ ಜಿಲ್ಲೆಗೆ ಅಥವಾ ಮಂಗಳೂರು ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಅಧ್ಯಯನ ಮಾಡಲು ಹೋಗಿದ್ರೆ ಅವರೆಲ್ಲ ಕಮೆಂಟ್ ಮಾಡಿ. ಮತ್ತು ಅಲ್ಲಿನ ವಿದ್ಯೆಗೂ ನಿಮ್ಮ ಊರಿನ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ವಾವ್, ಸೂಪರಾಗಿದೆ ಮಾತ್ರ ಈ ಸ್ಥಳ. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗೋಣ. ಇದು ಗಂಗಾವಳಿ ನದಿಗೆ ಕಟ್ಟಿರುವಂಥ ಹ್ಯಾಂಗಿಂಗ್ ಬ್ರಿಡ್ಜ್. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ನೋಡಿ ಯಾವ ಥರ ಇದೆ ಅಂತ ಹೇಳಿ. ಈ ಥರ ಇದೆ. ತುಂಬ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿದ್ದೀನಿ ನಾನು, ಆದರೆ ಈ ಥರ ಅಂದರೆ ಸ್ಟ್ರಕ್ಚರ್ ಇರುವಂಥದ್ದು ತುಂಬ ಡಿಫ್ರೆಂಟ್ ಇದೆ. ನೋಡಿ, ಈ ಏನು ಇದು ಕಾಣ್ತಾಯಿದೆ, ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಅಲ್ಲಿ ಒಂದು ರೌಂಡ್ ಥರ ಇದೆ, ಅಂದರೆ ನಿಂತ್ಕೊಳ್ಳಿಕ್ಕೆ ಅಥವಾ ವಿಡಿಯೋ ಶೂಟ್ ಮಾಡಲಿಕ್ಕೆ ತುಂಬ ಅದ್ಭುತವಾದಂಥ ಸ್ಥಳ ಇದು. ನೋಡಿ, ತುಂಬ ಪ್ರಶಾಂತವಾಗಿದೆ ಮಾತ್ರ. ನೀವು ಎಲ್ಲೆಲ್ಲೋ ಹುಡುಕೊಂಡು ಹೋಗ್ತೀರ ನೋಡಿ ಅಂಥ ಪ್ಲೇಸು, ಅಂದರೆ ಔಟ್ ಆಫ್ ಸ್ಟೇಟಿಗೆಲ್ಲ ಹೋಗ್ತೀರಲ್ಲ, ಅದಕ್ಕಿಂತ ತುಂಬ ಒಳ್ಳೆಯ ಸ್ಥಳ. ಬೀಚ್ ಇದೆ, ನದಿ ಇದೆ, ಗುಡ್ಡಗಾಡು ಇದೆ, ಟ್ರೆಕ್ಕಿಂಗ್ ಪ್ಲೇಸ್ ಇದೆ, ಫಾಲ್ಸ್ ಇದೆ, ಎಲ್ಲದೂ ಇರುವಂಥ ಸ್ಥಳ ಇದು. ಇವಾಗ ಕಾಂಡ್ಲಾವನ ಅಂತ ತುಂಬ ಪ್ರಸಿದ್ಧವಾಗಿದೆ. ಹಾಗೆ ಇಕೋ ಬೀಚ್ ಅಂತ ಇದೆ. ನೋಡಿ ಯಾವ ಥರ ಇದೆ. ತುಂಬಾ ಒಳ್ಳೆಯ ಸ್ಥಳ ಇದು. ನಿಮ್ಮ ಸ್ನೇಹಿತರೊಟ್ಟಿಗೆ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಈ ಥರ ಇದೆ. ಆ ಕಡೆ ಗುಡ್ಡ ನೋಡಿ, ನೋಡ್ತಾನೆ ಇದ್ದರೆ ಈ ಸ್ಥಳದಿಂದ ನಾವು ಹೋಗೋದೇ ಬೇಡ ಅಂತ ಅನಿಸುತ್ತೆ. ಅಷ್ಟೊಂದು ಅದ್ಭುತವಾಗಿದೆ ಸ್ಥಳ ಮಾತ್ರ. ನೋಡಿ, ತೆಂಗಿನ ಮರ ಸಾಲು. ಇಲ್ಲೊಂದು ತೆಂಗಿನ ಮರ ಇದೆ ನೋಡಿ, ತೋರಿಸ್ತೀನಿ ನಿಮಗೆ. ಅದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಲ್ಲೆಲ್ಲ ಫೋಟೋಶೂಟ್ ಮಾಡಲಿಕ್ಕೆ ಒಳ್ಳೆಯ ಪ್ಲೇಸ್ ಮಾತ್ರ ಅದು. ಒಂದೇ ತೆಂಗಿನ ಮರ ಇರುವಂಥದ್ದು ಅದು. ಅದರದ್ದು ಮಣ್ಣೆಲ್ಲ ನದಿಯಲ್ಲಿ ಕೊಚ್ಚಿ ಹೋಗಿದೆ. ನೋಡಿ, ಒಂದೇ ತೆಂಗಿನ ಮರ ಇರುವಂಥದ್ದು. ಕೆಳಗಡೆ ಬೇರೆಲ್ಲ ಕಾಣಿಸ್ತದೆ ನಿಮಗೆ. ನೋಡಿ, ನೋಡಿ ಇಲ್ಲೆಲ್ಲ ಮಣ್ಣಿಲ್ಲ, ಮಣ್ಣೆಲ್ಲ ಕೊಚ್ಚಿ ಹೋಗಿದೆ. ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ನೋಡಿ ಯಾವ ಥರ ಇದೆ ರೀ, ಸೂಪರ್ ಇದೆ ಮಾತ್ರ ಪ್ಲೇಸ್. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಮುಖ್ಯವಲ್ಲ, ಅಲ್ಲಿ ಸುತ್ತಲಿನ ಸ್ಥಳ ಇದೆ ನೋಡಿ, ಅದು ತುಂಬ ನಮಗೆ ಖುಷಿ ಕೊಡುವಂಥದ್ದು. ಈ ಥರ ಇದೆ ನೋಡಿ, ಬ್ರಿಡ್ಜ್ ಇಷ್ಟುದ್ದ ಇದೆ. ಒಂದು ವೇಳೆ ನೀವು ಸ್ಥಳಕ್ಕೆ ಬಂದರೆ ಖಂಡಿತವಾಗಿ ಬನ್ನಿ. ಆದರೆ ಯಾವುದೇ ಗಲೀಜು ಮಾಡಬೇಡಿ, ಪ್ಲಾಸ್ಟಿಕ್ ಬಿಸಾಕಬೇಡಿ. ಯಾಕಂತ ಹೇಳಿದರೆ ಪ್ರಕೃತಿಗೆ ನಾವು ಏನು ಕೊಡ್ತೀವಿ ನೋಡಿ, ಅದೇ ನಮಗೆ ರಿಟರ್ನ್ ಕೊಡುತ್ತೆ. ನೀವು ಏನು ಗಲೀಜು ಮಾಡ್ತೀರಾ ಅದೇ ಗಲೀಜು ನಮಗೇ ಸಿಗೋದು. ಹಾಗಾಗಿ ಸ್ವಚ್ಛವಾಗಿಡಿ. ನೋಡಿ ಈ ಥರ ರೌಂಡ್ ಆಗಿದೆ ನೋಡಿ. ಮತ್ತು ಯಾರೆಲ್ಲ ಈ ಪ್ಲೇಸಿಗೆ ಬಂದೋಗಿದ್ದೀರಾ ಕಮೆಂಟ್ ಮಾಡಿ. ಸ್ಥಳ ಹೇಗಿತ್ತು ಅದ್ರ ಬಗ್ಗೆನೂ ಹೇಳಿ. ನೋಡಿ, ವಾವ್, ಸೂಪರ್ ಅಂದರೆ ಸೂಪರ್ ರೀ, ತುಂಬ ಚೆನ್ನಾಗಿದೆ. ಬನ್ನಿ, ಆಸ್ವಾದಿಸಿ. ಹಾಗೆ ಯಾವುದೇ ಗಲೀಜು ಮಾಡದೆ ಹೋಗಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.